ವಾಣಿ ವಿಲಾಸ ಆಸ್ಪತ್ರೆ ಇತಿಹಾಸವನ್ನ ಹೇಳಬೇಕಂತಿಲ್ಲ, ಎಲ್ರಿಗೂ ಗೊತ್ತಿದೆ ಎಷ್ಟು ವರ್ಷದಿಂದ ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರಿನಲ್ಲಿ ಇದೆ, ಎಷ್ಟು ಜನರು ಇದರಿಂದ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ಎನ್ನುವುದಾಗಿ. ಆದರೆ ಇಂಥ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ ಸರ್. ಸಂಪತ್, ನೀವು ಹೇಳುವ ಮಾತು ಸತ್ಯ. ಇದೇ ಆಸ್ಪತ್ರೆಯ ಪಕ್ಕದಲ್ಲಿರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 1983ರಲ್ಲಿ ನಾನು ಒಂದು ವರ್ಷ ಮೆಡಿಕಲ್ ಆಫೀಸರ್ ಆಗಿದ್ದೆ. ಅಂದರೆ ಲೆಕ್ಚರರ್ ಇನ್ ಸರ್ಜರಿ ಥ್ರೂ ಕೆಂಪೇಗೌಡ ಆನರ್ ಟು ದ ಗೌರ್ಮೆಂಟ್. ನೀವು ಹೇಳ್ದಂಗೆ ಇವೆಲ್ಲ ಪ್ರತಿಷ್ಠಿತ ಆಸ್ಪತ್ರೆಗಳು ಬ್ರಿಟಿಷ್ನವ್ರು ಸ್ಟಾರ್ಟ್ ಮಾಡಿರೋದು. ಬಟ್ ಏನಂದರೆ ಇವೆಲ್ಲ ಟೀಚಿಂಗ್ ಹಾಸ್ಪಿಟಲ್ಸ್ ಅಂತೀವಿ ನಾವು. ಇದಕ್ಕೆ ನೇರ ಜವಾಬ್ದಾರಿ ಇರೋರು ಡೀನ್ ಆಫ್ ದಿ ಮೆಡಿಕಲ್ ಕಾಲೇಜ್. ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಇವೆಲ್ಲ ಬರ್ತವೆ. ವಾಣಿ ವಿಲಾಸು, ವಿಕ್ಟೋರಿಯಾ, ಬೌರಿಂಗ್ ಎಲ್ಲ ಬರೋವು. ಈಗ ಬೌರಿಂಗ್ ಬೇರೆ ಮೆಡಿಕಲ್ ಕಾಲೇಜ್ ಆಗಿದೆ. ಈ ಆಸ್ಪತ್ರೆಗೆ ಒಬ್ಬರು ಸೂಪರ್ಡೆಂಟ್ ಅಂತ ಇರ್ತಾರೆ, ಒಬ್ಬ RMO ಅಂತ ಇರ್ತಾರೆ. ಈ ಬೇರೆ ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರ ಕೆಲಸ ವರ್ಕ್ ಮಾಡೋದು. ಬಟ್ ಇದನ್ನ ಅವ್ರು ಈ ರೂಢಾಗಿ ಮಾತಾಡಿ ನೋಡಿ. ಯಾವನೇ ಆಗಲಿ, ಡಾಕ್ಟರ್ ಆಗಲಿ, ಸಿಸ್ಟರ್ ಆಗಲಿ, ವಾರ್ಡ್ ಬಾಯ್ ಆಗಲಿ, ಮೊದಲು ಹ್ಯೂಮನ್ ಟಚ್ ಇರಬೇಕು. ಅವ್ರು ಮಾತಾಡೋ ರೀತಿ, ಅಫ್ಕೋರ್ಸ್ ಇವನೇನು ತರಿಸಲ್ಲ ಮೆಡಿಸನ್ನ, ಗೌರ್ಮೆಂಟ್ನಿಂದನೇ ಚೀಫ್ ಮಿನಿಸ್ಟ್ರೇ ಕಳಿಸ್ಬೇಕು, ಅದನ್ನು ಇವನೆಲ್ಲ ಹೇಳೋದು. ಅವ್ರಿಗೆ ಗೊತ್ತಿದೆ ಜನಗಳಿಗೆ ಯಾರನ್ನ ಕೇಳಬೇಕು ಅಂತ. ಅಟ್ಲೀಸ್ಟ್ ನೋಡಮ್ಮ ಹಿಂಗಾಗಿದೆ, ನಮ್ಮ ಅಟ್ಲೀಸ್ಟ್ ಸರ್ ಇಷ್ಟ ಆಗೋವರೆಗೂ RMO ಏನು ಸರ್ ಮಾಡ್ತಾರೆ? ಇಟ್ ಇಸ್ ಇಸ್ ರೆಸ್ಪಾನ್ಸಿಬಿಲಿಟಿ. RMO ಮೆಡಿಕಲ್ ಸೂಪರ್ಡೆಂಟ್ ಆಫ್ ದಿ ಹಾಸ್ಪಿಟಲ್, ಡೀನ್ ಆಫ್ ದಿ ಮೆಡಿಕಲ್ ಕಾಲೇಜ್. ಅವ್ರಿಗೆ ಗೊತ್ತಿರ್ಬೇಕು, ಅವ್ರ ಗಮನಕ್ಕೆ ಇರುತ್ತೆ. ಇಂಡೆಂಟ್ ಅಂತ ಇರುತ್ತೆ, ಈ ಮಂತ್ಗೆ ಇಷ್ಟು ಡ್ರಗ್ಸ್ ಬೇಕು ಅಂತ. ಇವ್ರು ಆ ಥರ ಮಾಡಬೇಕು. ಸೊ ಇಲ್ಲಿ ಎರಡು ತಪ್ಪನ್ನು ನಾನು ನೋಡ್ತಾ ಇದ್ದೀನಿ. ಒಂದು, ದುರಾಂಕಾರವಾಗಿ ಮಾತಾಡಬಾರ್ದು ಯಾವುದೇ ಒಬ್ಬ ಆಫೀಸರ್ ಆಗಲಿ. ಅವ್ನು ಸಂಬಳ ತಿಂತಿರೋದು ಇವರು ನಮ್ಮ ಟ್ಯಾಕ್ಸ್ನಿಂದ. ನಾನೊಬ್ಬ ಡಾಕ್ಟ್ರಾಗೆ ಹೇಳ್ತಾ ಇದ್ದೀನಿ. ನಾನು 5 ವರ್ಷ ಬೋರಿಂಗಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಅಲ್ಲಿನ ಪ್ಯಾಟ್ರನ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಏನಂದರೆ ಈ ರೀತಿ ಮಾತಾಡೋದು ತಪ್ಪು. ಫಸ್ಟ್ ಆಫ್ ಆಲ್ ಸರ್ಕಾರದ ಜವಾಬ್ದಾರಿ ಸರ್. ಅವ್ರಿಗೆ ಎಲ್ಲರೂ ಸೇರಿ ಉಗಿಬೇಕು, ಇನ್ಕ್ಲೂಡಿಂಗ್ ಮೀ. ಯಾಕ್ರಿ ಹಿಂಗೆ ಮಾಡ್ತೀರಿ? ಏನೇನೋ ಕೊಡ್ತೀರಿ ಫ್ರೀ. ಸರ್ಕಾರಿ ಆಸ್ಪತ್ರೆ ಒಳಗೆ ಒಂದು BP ಮಾತ್ರ ಇಲ್ಲ ಅಂದರೆ ಎಂಥ ಅವಮಾನ, ಎಂಥ ನಾಚಿಕೆ. ಅದು ಸ್ಟೇಟ್ ರೆಫರಲ್ ಹಾಸ್ಪಿಟಲ್ ಇದು. ಇಡೀ ರಾಜ್ಯದಿಂದ ಎಲ್ಲೇ ತುಮಕೂರಿನಾಗಲಿ ಹಾಸನದೊಳಗೆ ಡೆಲಿವರಿ ಪ್ರಾಬ್ಲಮ್ ಆಯಿತು ಅಂದರೆ ರೆಫರ್ ಟು ವಾಣಿ ವಿಲಾಸ್ ಅಂತಲೇ ಬರೆಯೋದು. ಅಂಥ ಆಸ್ಪತ್ರೆಯಲ್ಲಿ ಒಂದು BP ಮಾತ್ರ ಇಲ್ಲ ಅಂದರೆ ನಾಚಿಕೆಗೇಡು ಇದು. ನಮ್ಮ ಡಿಸ್ಕಷನ್ನಾಗ ಅಲ್ಟಿಮೇಟ್ಲಿ ದ ಟ್ರೂತ್ ಶುಡ್ ಗೋ ಟು ದ ಗೌರ್ಮೆಂಟ್. ಯಾವುದೇ ಗೌರ್ಮೆಂಟಲ್ಲಿ ನಾನು ಇಮ್ಮೆಟೀರಿಯಲ್ ಯಾವ ಸರ್ಕಾರನೋ ಯಾವ ಪಾರ್ಟಿನೋ ನಮಗೆ ಬೇಕಿಲ್ಲ. ಬಟ್ ಸರ್ಕಾರದ ನ್ಯೂನತೆ ಇದು. ಬಟ್ ಅವನ ಆ ಥರ ಮಾತಾಡಿದ ತಪ್ಪು.